ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ, ಅವರಿಗೆ ನಿಮ್ಮ ನೋಡಿದರೆ ಆಗಲ್ಲ, ನಿಮಗೆ ಏನು ಕೇರ್ ಮಾಡ್ತಾ ಇಲ್ಲ, ಅಥವಾ ಅವರಿಗೆ ಅವರದ್ದೇ ಲೈಫ್ ಆಯಿತು, ನನ್ನ ಬಗ್ಗೆ ಏನಿಲ್ಲ. ಮೊದಲು ಸರಿಯಾಗಿದ್ದರು, ತುಂಬ ನನ್ನನ್ನು ಕಾಡಿ ಬೇಡಿ ಪ್ರೀತಿ ಮಾಡಿದರು, ನಾನಂದರೆ ಪ್ರಾಣ ಕೊಡಲಿಕ್ಕೂ ರೆಡಿ ಇದ್ದರು. ಸೊ 24 ಗಂಟೆಯಲ್ಲಿ ಒಂದು 22 ಅವರ್ಸ್ ಅವ್ರನ್ನು ಕಾಲ್ ಮಾಡ್ತಾಯಿದ್ರು, ನಿದ್ರೆನೇ ಮಾಡ್ತಾಯಿಲ್ಲ, ನೈಟ್ ಫುಲ್ಲು ನಾವು ಮಾತನಾಡ್ತಾಯಿದ್ವಿ, ತುಂಬ ಖುಷಿಯಾಗಿದ್ವಿ. ಸೊ ಮೀಟ್ ಆಗ್ತಾಯಿದ್ರು, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು, ಅಥವಾ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ನೀನೇ ಪ್ರಾಣ ಜೀವ ಅಂತ ಎಲ್ಲನೂ ಹೇಳ್ತಾ ಇದ್ರು. ಬಟ್ ಇತ್ತೀಚೆಗೆ ಅವರು ತುಂಬ ಚೇಂಜ್ ಆಗಿದ್ದಾರೆ. ಸೊ ಇದು ಪ್ರೇಮಿಗಳಿಗೋಸ್ಕರನೂ ಆಗ್ಬೋದು, ಅಥವಾ ಮ್ಯಾರೇಜ್ ಆಗಿದೆ, ಇವಾಗ ಗಂಡನಿಗೆ ಹೆಂಡತಿಯನ್ನು ನೋಡಿದ್ರೆ ಆಗಲ್ಲ, ಹೆಂಡತಿಗೆ ಗಂಡನ್ನು ನೋಡಿದರೆ ಆಗಲ್ಲ, ಅಥವಾ ಹುಡುಗಿಗೆ ಹುಡುಗನನ್ನು ನೋಡಿದರೆ ಆಗಲ್ಲ, ಹುಡುಗನಿಗೆ ಹುಡುಗಿಯನ್ನು ನೋಡಿದರೆ ಆಗಲ್ಲ. ಸೊ ಇಬ್ಬರ ಮಧ್ಯೆ ತುಂಬ ಜಗಳ ಆಗ್ತಾ ಉಂಟು. ಇಲ್ಲ, ನಂಬರ ಬ್ಲಾಕ್ ಮಾಡ್ತಾರೆ, ಬೈತಾರೆ, ಏನೇನೋ ಹೇಳ್ತಾರೆ, ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ, ಯಾರ ಜೊತೆನೂ ಮಾತನಾಡಲಿಕ್ಕಿಲ್ಲ, ಅಥವಾ ಯಾರ ಜೊತೆ ಯಾರ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೂ ಇಲ್ಲ, ಹುಡುಗಿಯರು ಇರ್ಬೋದು, ಹುಡುಗರು ಇರ್ಬೋದು. ಸೊ ತುಂಬ ಹೊರಟಾಗಿ ಮಾತನಾಡ್ತಾರೆ, ತುಂಬ ಮನಸ್ಸಿಗೆ ನೋವು ಕೊಡ್ತಾರೆ. ನನ್ನ ಆಸೆ ಕನಸು ಯಾವುದು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಅವರಿಗೆ ನಾನು ಬೇಡ, ಅವರಿಗೆ ಅವರ ಮನೆಯವರದ್ದೇ ಚಿಂತೆ, ಅಥವಾ ಅವರು ಫ್ಯಾಮಿಲಿಗೇ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡೋದು ತಪ್ಪಂತ ನಾನು ಹೇಳಲ್ಲ. ಸೊ ಅದು ಕರೆಕ್ಟ್. ಬಟ್ ಇಲ್ಲಿ ಪ್ರೀತಿ ಮಾಡಿದ ಹುಡುಗ ಮತ್ತು ಹುಡುಗಿಯದ್ದು ಕೂಡ ನೋಡಬೇಕಲ್ವಾ, ಅವರ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಯ್ತು ಅಲ್ವಾ. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ಆದರೆ ಮಾತ್ರ ಪ್ರೀತಿ ಮಾಡಬೇಕು. ಇಲ್ಲ ಒಮ್ಮೆ ಫಸ್ಟಿಗೆ ಚೆನ್ನಾಗಿರೋದು, ಮತ್ತೆ ಇಲ್ಲ ನೀನಂದ್ರೆ ನನಗೆ ಇಷ್ಟ ಇಲ್ಲ, ಸೊ ನೀನು ಬೇಡ, ನಿಂದು ಅಗತ್ಯ ಇಲ್ಲ, ಸೊ ಮನಸ್ಸಿಗೆ ನೋವು ಕೊಡೋದು, ಏನೇನೋ ಹೇಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್ ಕೊಡದೇ ಇರೋದು, ಅಥವಾ ಒಂದು ಮೀಟ್ ಆಗದೇ ಇರೋದು, ಚೆನ್ನಾಗಿ ಖುಷಿಯಾಗಿ ಮಾತನಾಡದೇ ಇರೋದು. ಸೊ ಇಂಥದ್ದೆಲ್ಲ ಆಗ್ತಾ ಉಂಟು. ಸೊ ಇವತ್ತು ನಾನು ನಿಮಗೋಸ್ಕರ ಈ ಒಂದು ದೈಹಿಕ ಸಂಕೇತವನ್ನು ಜಪ ಮಾಡ್ತಾ ಇದ್ದೇನೆ. ಸೊ ಎಲ್ಲರಿಗೋಸ್ಕರ. ಸೊ ಇದನ್ನು ಡೈಲಿ 41 ದಿವಸಗಳ ಕಾಲ ಕೇಳ್ತಾ ಬನ್ನಿ, ಎಂಥ ಚೇಂಜಸ್ ಬರುತ್ತೆ ಅಂತ ನೀವೇ ಕಮೆಂಟಲ್ಲಿ ಹೇಳ್ತೀರಾ. ಸೊ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಹೇಳಿ. ಖಂಡಿತವಾಗಿ ಒಂದು ಪಾಸಿಟಿವ್. ಇವಾಗ ನಿಮ್ಮ ಹುಡುಗ ಜಗಳ ಮಾಡ್ತಾ ಇದ್ದಾರೆ, ಹುಡುಗಿ ಜಗಳ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡಿದರೆ ಆಗಲ್ಲ. ಸೊ ನಮ್ಮ ಹುಡುಗ ಸರಿ ಹೋಗಬೇಕು, ನನ್ನ ಹುಡುಗಿ ಸರಿ ಹೋಗಬೇಕು, ನನ್ನನ್ನು ತುಂಬ ಪ್ರೀತಿ ಮಾಡಬೇಕು, ನಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಬೇಕು. ಸೊ ಅವರು ನನಗೆ ತುಂಬ ಪ್ರಿಫರೆನ್ಸ್ ಕೊಡಬೇಕು, ನನಗೆ ರೆಸ್ಪೆಕ್ಟ್ ಕೊಡಬೇಕು, ಸೊ ನನ್ನ ಬಗ್ಗೆನೂ ಕೇರ್ ಮಾಡಬೇಕು ನಮ್ಮ ಹುಡುಗಿ. ಸೊ ಈ ಥರ ಎಲ್ಲ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಿನಲ್ಲಿ, ಹಾಗೆಯೇ ನಿಮ್ಮ ಇಷ್ಟ ದೇವರ ಮನೆದೇವರ ಹೆಸರಲ್ಲಿ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡಿ. ಸೊ ಕಂಟಿನ್ಯೂ ಆಗಿ 41 ದಿವಸ ಇದನ್ನು ಕೇಳ್ತಾ ಬನ್ನಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಕೇಳ್ತಾ ಬನ್ನಿ. ಖಂಡಿತವಾಗಿ ಇಲ್ಲಿ ಒಂದು ಬದಲಾವಣೆ ಬರುತ್ತೆ. ವಿದಿನ್ 24 ಅವರ್ಸಿಂದ 48 ಅವರ್ಸ್, ಮ್ಯಾಕ್ಸಿಮಮ್ ಅಂದರೆ 11 ದಿವಸ, 21 ದಿವಸ, 7 ದಿವಸ, ಇಲ್ಲಾಂದರೆ 41 ದಿವಸ ಖಂಡಿತವಾಗಿ ಇದು ರಿಸಲ್ಟ್ ಕೊಡುತ್ತೆ ನಿಮಗೆ. ಸ್ವಲ್ಪ ಅಡೆತಡೆಗಳುಂಟು, ಮಾತಾಮಂತ್ರ ವಶೀಕರಣ ಆಗಿದೆ, ಆವಾಗ 3 ತಿಂಗಳು. ಸೊ ಕಂಟಿನ್ಯೂ ಆಗಿ ನಾನು ಡೈಲಿ ಕೇಳ್ತಾ ಬನ್ನಿ, ನೋಡಿ ನಿಮಗೇನೆ ಗೊತ್ತಾಗುತ್ತೆ. ಮತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ಈ ವಿಡಿಯೋದ ಕಮೆಂಟಲ್ಲಿ ನೀವು ಹೇಳಬೇಕು, ನಿಮಗೆ ರಿಸಲ್ಟ್ ಬಂತಾ, ಏನಾಯಿತು, ನಿಮ್ಮದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಯಿತಾ ಅಂತ. ಸೊ ಹಾಗೇನೆ ಸರ್ವಶಕ್ತನಾದ ಭಗವಂತ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇ ಒಂದು ಪರ್ಸನಲ್ ಪ್ರಾರ್ಥನೆ ಇದ್ರೂ ಕಮೆಂಟಲ್ಲಿ ಹೇಳಿ, ನಿಮಗೋಸ್ಕರ ನಾನು ಪರ್ಸನಲ್ ಪ್ರಾರ್ಥನೆ ಮಾಡ್ತೇನೆ. ಖುಷಿಯಾಗಿರಿ, ಯಾವುದಕ್ಕೂ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ, ಬಿಂದಾಸ್ ಆಗಿರಿ. ಜೀವನದಲ್ಲಿ ಏನಾಗಬೇಕು ಅದು ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಳ್ಬೇಕು ನೀವು, ಎಲ್ಲನೂ ಸರಿ ಹೋಗುತ್ತೆ. 992588 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
99258881 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 41 ದಿವಸಗಳ ಕಾಲ ಡೈಲಿ ಇದನ್ನು ಕೇಳ್ತಾ ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಳ್ತೀರಾ, ಏನು ನಿಮ್ಮ ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ಬಯಸ್ತೀರಾ, ಎಲ್ಲನೂ ಅದೇ ಥರ ಆಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ಮತ್ತು ಈ ಒಂದು ದೈವಿಕ ಸಂಖ್ಯೆ ತುಂಬ ಶಕ್ತಿಶಾಲಿಯಾದದ್ದು. ಇದನ್ನು ಕೇಳುವಾಗ ನಿಮ್ಮ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಆಗಬೇಕು, ಏನಾಗಬೇಕು ನಿಮ್ಮ ಜೀವನದಲ್ಲಿ, ನಿಮ್ಮ ಈ ರಿಲೇಷನ್ಶಿಪ್ ಇರ್ಬೋದು, ಪ್ರೀತಿಯ ಜೀವನದಲ್ಲಿ. ಸೊ ಅದನ್ನು ಒಂದು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಖಂಡಿತವಾಗಿ ಕೇಳ್ತಾ ಬನ್ನಿ. ಮಿರಾಕಲ್ಸ್ ತುಂಬ ಬೇಗ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.